ನನ್ಗೆ ಹಿಂದಿನ 2 ವಾರದಿಂದ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬರ್ತಾ ಇದೆ ಅಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇರೋದೇ ರಿಯೂಸ್ ಕಂಟೆಂಟ್. ಅದರಲ್ಲೂ ಬಹಳಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿರೋದೇ ಅಪೀಲ್ ವಿಡಿಯೋನ ಸಬ್ಮಿಟ್ ಮಾಡಿದ್ಮೇಲೆ. ಯಾಕಂದ್ರೆ ಅಪೀಲ್ ವಿಡಿಯೋ ಸಬ್ಮಿಟ್ ಮಾಡ್ತೀರಾ, ಆದ್ರೂ ಅಲ್ಲಿ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ಕೇಳದೆ ಅಪೀಲ್ ವಿಡಿಯೋ ಯಾಕೆ ಸಬ್ಮಿಟ್ ಮಾಡಿದ್ರಿ ಅಂತ. ಅವಾಗ ಬಹಳಷ್ಟು ರಿಪ್ಲೈ ಬರದೆ ಆ ಯೂಟ್ಯೂಬರ್ ವಿಡಿಯೋನ ನೋಡದೆ ಅವ್ರು ಹೇಳಿದ್ರು ಅಪೀಲ್ ವಿಡಿಯೋ ಸಬ್ಮಿಟ್ ಮಾಡಿ ಅಂತ, ಅದಕ್ಕೆ ಸಬ್ಮಿಟ್ ಮಾಡಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ನೋಡಿ, ತಪ್ಪು ನಿಮ್ದಲ್ಲ. ಯಾಕಂದ್ರೆ ಬಹಳಷ್ಟು ಕನ್ನಡದಲ್ಲಿ ಹೊಸ ಕ್ರಿಯೇಟರ್ಸ್ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಸೊ ಅವರಿಗೆ ಯೂಟ್ಯೂಬ್ ಪಾಲಿಸಿ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ. ಮಾನಿಟೈಸ್ ಅಪ್ಲೈ ಮಾಡಿದಾಗ ಏನಾದ್ರು ರಿಯೂಸ್ ಕಂಟೆಂಟ್ ಬಂದ್ರೆ ಜನರಲಿ ಏನ್ ಮಾಡ್ತಾರೆ, ರಿಯೂಸ್ ಕಂಟೆಂಟ್ ಕನ್ನಡ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತಾರೆ. ಒಂದ್ ವಿಡಿಯೋ ರೆಕಮೆಂಡ್ ಆಗುತ್ತೆ, ಅದನ್ನ ನೋಡ್ತಾರೆ. ಅದರಲ್ಲಿ ಅಪೀಲ್ ವಿಡಿಯೋ ಮಾಡಿ ಸಬ್ಮಿಟ್ ಮಾಡಿ ಅಂದಿರ್ತಾರೆ. ಅಪೀಲ್ ವಿಡಿಯೋ ಶೂಟ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ. ಬಟ್ ಪ್ರಾಬ್ಲಮ್ ಇರೋದೇ ಇಲ್ಲಿ. ಯಾಕಂದ್ರೆ ಇನ್ ಕೇಸ್ ನಿಮ್ಮ ಅಪೀಲ್ ವಿಡಿಯೋ ಏನಾದ್ರು ರಿಜೆಕ್ಟ್ ಆಯ್ತು, ಮತ್ತೆ ನೀವು 3 ತಿಂಗಳವರೆಗೂ ಕಾಯ್ಬೇಕಾಗುತ್ತೆ. ಅದನ್ನ ನಿಮ್ಗೆ ಯಾರು ಅಷ್ಟು ಡೀಟೇಲ್ ಆಗಿ ತಿಳಿಸಲ್ಲ. ನೀವು ಅಪೀಲ್ ವಿಡಿಯೋ ಶೂಟ್ ಮಾಡಿ ಸಬ್ಮಿಟ್ ಮಾಡೋ ಮುಂಚೆ ನಿಮ್ಮ ಹತ್ರ 1 ತಿಂಗಳ ಟೈಮ್ ಇರುತ್ತೆ ಮತ್ತೆ ಮಾನಿಟೈಸೇಷನ್ ಗೆ ರೀಅಪ್ಲೈ ಮಾಡಕ್ಕೆ. ಬಟ್ ಅದೇ ನೀವು ಅಪೀಲ್ ವಿಡಿಯೋ ಸಬ್ಮಿಟ್ ಮಾಡಿ ಅಲ್ಲೇನಾದ್ರೂ ರಿಜೆಕ್ಟ್ ಆದ್ರೆ ಆ 1 ತಿಂಗಳ ಟೈಮ್ ಏನಿದೆ 3 ತಿಂಗಳಿಗೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ 2 ತಿಂಗಳು ವೇಸ್ಟ್ ಆಯ್ತು. ಸೊ ಈ ಒಂದು ಕ್ಲಾರಿಟಿ ಏನಿದೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಸಿಗಲ್ಲ. ಸೊ ನಿಮ್ಮ ಅಪೀಲ್ ವಿಡಿಯೋ ರಿಜೆಕ್ಟ್ ಆದ್ರೆ ಲಾಸ್ ಆಗೋದು ನಿಮ್ದೇನೆ. ಸೊ ನಾನೇನು ನನ್ನ ಚಾನಲ್ನೇ ಫಾಲೋ ಮಾಡಿ ನನ್ನ ವಿಡಿಯೋಸೇ ನೋಡಿ ಅಂತ ಹೇಳ್ತಾ ಇಲ್ಲ. ಬಹಳಷ್ಟು ಜನ ಯೂಟ್ಯೂಬ್ ಬಗ್ಗೆ ವಿಡಿಯೋಸ್ ಮಾಡೋರು ಇದಾರೆ. ಬಟ್ ಅದರಲ್ಲಿ ಮ್ಯಾಕ್ಸಿಮಮ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಹಾಫ್ ನಾಲೆಜ್ ಸಿಗುತ್ತೆ. ಸೊ ಅದಕ್ಕೆ ನೀವು ಯಾವ ವಿಡಿಯೋ ನೋಡ್ತಿರಲ್ಲ ಅದರಲ್ಲಿರುವಂತಹ ಇನ್ಫಾರ್ಮೇಶನ್ ನ ಕರೆಕ್ಟ್ ಆಗಿ ರೀಚೆಕ್ ಮಾಡಿ ನಂತರ ನಿಮ್ಮ ಚಾನಲ್ ಮೇಲೆ ಅಪ್ಲೈ ಮಾಡಿ. ಸೊ ನಾನು ನನ್ನ ಹಿಂದಿನ ವಿಡಿಯೋಸ್ ನಲ್ಲೂ ಹೇಳಿದ್ದೆ, ರಿಯೂಸ್ ಕಂಟೆಂಟ್ ಏನಾದ್ರೂ ನಿಮ್ಗೆ ಬಂದ್ರೆ ಫಸ್ಟ್ ಗಾಬರಿ ಆಗಕ್ ಹೋಗ್ಬೇಡಿ. ಅದಕ್ಕೆ ಸೊಲ್ಯೂಷನ್ ಏನಂತ ಹುಡುಕಿ. ನಿಮ್ಮ ವಿಡಿಯೋಸ್ ಅಲ್ಲಿ ರಿಯೂಸ್ ಕಂಟೆಂಟ್ ಹೇಗೆ ಹುಡ್ಕೋದಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದೀನಿ. ಆ ಒಂದು ವಿಡಿಯೋನ ಒಂದ್ಸತಿ ರೆಫರ್ ಮಾಡಿ ಕನ್ಫರ್ಮ್ ಆದ್ಮೇಲೆನೆ ರೀಅಪ್ಲೈ ಮಾಡಿ. ಇಲ್ಲಿ ಇನ್ನೊಂದು ಟಿಪ್ ನಿಮ್ಗೆ ಕೊಡ್ತೀನಿ. ನಿಮ್ಮ ರಿಯೂಸ್ ಕಂಟೆಂಟ್ ವಿಡಿಯೋಗೆ ಒಳ್ಳೆ ವ್ಯೂಸ್ ಬಂದಿರುತ್ತೆ. ನಿಮ್ಗೆ ರಿಯೂಸ್ ಕಂಟೆಂಟ್ ವಿಡಿಯೋ ಯಾವ್ದಂತ ಗೊತ್ತಾದ್ಮೇಲೆ ಆ ಒಂದು ವಿಡಿಯೋನ ತಕ್ಷಣನೇ ಡಿಲೀಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆ ವಿಡಿಯೋ ವೈರಲ್ ಆಗಿರೋದ್ರಿಂದ ಆ ವಿಡಿಯೋ ಮುಖಾಂತರ ಹೊಸ ವ್ಯೂವರ್ಸ್ ಹಾಗೂ ಹೊಸ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ಗೆ ಸಿಗ್ತಾರೆ. ಸೊ ಸುಮ್ನೆ ಅದನ್ನ ಕಳ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ಏನ್ ಮಾಡಿ, ಆ ಒಂದು ರಿಯೂಸ್ ಕಂಟೆಂಟ್ ನ ಈಗ ಇನ್ವೆಸ್ಟ್ಮೆಂಟ್ ತರ ಯೂಸ್ ಮಾಡ್ಕೊಳ್ಳಿ. ಸೊ ರೆಗ್ಯುಲರ್ ಆಗಿ ನೀವು ವಿಡಿಯೋಸ್ ನ ಹೇಗೆ ಮೊದಲಿಗೆ ಅಪ್ಲೋಡ್ ಮಾಡ್ತಿದ್ರಲ್ಲ ಹಾಗೇನೆ ಅಪ್ಲೋಡ್ ಮಾಡಿ. ನಂತರ ಯಾವಾಗ ರೀಅಪ್ಲೈ ಮಾಡೋ ಡೇಟ್ ಬರುತ್ತಲ್ಲ ಆವಾಗ ಆ ಒಂದು ವಿಡಿಯೋನ ಡಿಲೀಟ್ ಮಾಡಿ. ಉದಾಹರಣೆಗೆ ನಿಮ್ಗೆ ಜುಲೈ 10th ರೀಅಪ್ಲೈ ಡೇಟ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಜುಲೈ 9th ವರೆಗೂ ಎಂದಿನಂತೆ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಿ. ಆ ರಿಯೂಸ್ ಕಂಟೆಂಟ್ ವಿಡಿಯೋ ಕೂಡ ಚಾನಲ್ ಅಲ್ಲಿ ಇರ್ಲಿ. ಸೊ ಜುಲೈ 10th ಗೆ ಆ ಒಂದು ರಿಯೂಸ್ ಕಂಟೆಂಟ್ ವಿಡಿಯೋ ಏನಿದೆ ಅಲ್ಲ, ಒಂದಿದ್ರೆ ಒಂದು, ಬಹಳ ಇದ್ರೆ ಆ ಎಲ್ಲಾ ವಿಡಿಯೋಸ್ ನ ಡಿಲೀಟ್ ಮಾಡ್ಬಿಡಿ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಏನು ಡಿಕ್ರೀಸ್ ಆಗಲ್ಲ, ಬರೀ ಆ ವಿಡಿಯೋನ ವ್ಯೂಸ್ ಹಾಗೂ ವಾಚ್ ಟೈಮ್ ಮಾತ್ರ ಡಿಕ್ರೀಸ್ ಆಗುತ್ತೆ. ಬಟ್ ನಿಮ್ಮ ಚಾನಲ್ ಗೆ ಒಳ್ಳೆ ವ್ಯೂಸ್ ಬಂದಿದ್ರೆ ಆ ವಿಡಿಯೋದಿಂದ ಏನ್ ವಾಚ್ ಟೈಮ್ ಡಿಕ್ರೀಸ್ ಆಗಿರುತ್ತಲ್ಲ, ಬೇರೆ ವಿಡಿಯೋಸ್ ಗಳಿಂದ ಇಷ್ಟೊಂದ್ ದಿನ ಏನ್ ಗ್ಯಾಪ್ ಕೊಟ್ಟಿದ್ರಲ್ಲ ಆ ಗ್ಯಾಪ್ ಅಲ್ಲಿನೇ ನಿಮ್ಗೆ ವಾಚ್ ಟೈಮ್ ಗೇನ್ ಆಗಿರುತ್ತೆ. ಸೊ ಇದೊಂಥರ ನಿಮ್ಮ ಚಾನಲ್ ಗೆ ಪ್ರಾಬ್ಲಮ್ ಬಂದ್ರು ಅದರಿಂದ ಅಡ್ವಾಂಟೇಜ್ ತಗೊಂಡಾಗುತ್ತೆ. ಯಾಕಂದ್ರೆ ಆ ರಿಯೂಸ್ ಕಂಟೆಂಟ್ ವಿಡಿಯೋ ವೈರಲ್ ಆಗಿರೋದ್ರಿಂದ ನಿಮ್ಮ ಚಾನಲ್ ಗೆ ಹೊಸ ಸಬ್ಸ್ಕ್ರೈಬರ್ಸ್ ಬಂದ್ರು, ವ್ಯೂಸ್ ಕೂಡ ಬಂತು, ಜೊತೆಗೆ ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಯ್ತು. ಸೊ ವಾಚ್ ಟೈಮ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ರೀಅಪ್ಲೈ ಮಾಡಿ ಚಾನಲ್ ನ ಮಾನಿಟೈಸ್ ಮಾಡ್ಕೊಳ್ಳಿ. ಬಾಕಿ ಆ ರಿಯೂಸ್ ಕಂಟೆಂಟ್ ನ ಹೇಗೆ ಫೈಂಡ್ ಔಟ್ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದೀನಿ. ಅದನ್ನ ಒಮ್ಮೆ ಕಂಪ್ಲೀಟ್ ಆಗಿ ನೋಡಿ ರೆಫರ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಯಾಕಂದ್ರೆ ವಿಡಿಯೋನ ನೀವು ಶೇರ್ ಮಾಡಿಲ್ಲ ಅಂದ್ರು ವಿಡಿಯೋ ಲೈಕ್ ಮಾಡಿದ್ರೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಆ ಒಂದು ವಿಡಿಯೋ ತಂತಾನೆ ಬಹಳಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಅದಕ್ಕೆ ನೀವೇನಾದ್ರೂ ಲೈಕ್ ಮಾಡಿದ್ರೆ ಒಂಥರ ಶೇರ್ ಮಾಡ್ದಂಗೆ ಆಗುತ್ತೆ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ. ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಜಾಸ್ತಿ ಆಗಿರೋದ್ರಿಂದ ಹೊಸ ಕ್ರಿಯೇಟರ್ಸ್ ಗೆ ಗೊತ್ತಾಗ್ತಿಲ್ಲ ಯಾವ ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಂತ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದೀನಿ. ನಿಮ್ಗೆ ವಿಡಿಯೋ ಹೇಗೆ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.